ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಂದು ಬಿಗ್ ಅಪ್ಡೇಟಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ರೇಷನ್ ಕಾರ್ಡನ್ನು ಹೊಂದಿರುವವರಿಗೆ ಈ ಒಂದು ಗ್ಯಾರಂಟಿ ಯೋಜನೆಯನ್ನು ಮುಂದೆ ಕೊಡ್ತೀವಿ ಅನ್ನೋ ಮಾಹಿತಿಯನ್ನು ಕಂಪ್ಲೀಟಾಗಿ ಮೀಡಿಯಾದ ಮುಂದೆ ತಿಳಿಸ್ಕೊಟ್ಟಿದ್ದಾರೆ. ಆ 12 ಮತ್ತು 13ನೇ ಕಂತು ಯಾರೆಲ್ಲಿಗೆಲ್ಲ BPL ಹೊಂದಿರುವವರಿಗೆ ಸಿಗುತ್ತಾ, APL ಹೊಂದಿರುವವರಿಗೆ ಸಿಗುತ್ತಾ, ಯಾವೆಲ್ಲ ಫಲಾನುಭವಿಗೆ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಯಾವ ದಿನಾಂಕವನ್ನು 12 ಮತ್ತು 13ನೇ ಕಂತನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಮೀಡಿಯಾದ ಮುಂದೆ ಹೊರಗೆ ಹಾಕಿದ್ದಾರೆ. ಸ್ನೇಹಿತರೆ, ಆ ವಿಷಯವನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ಸರ್ಕಾರದ ಹೊಸ ಅಪ್ಡೇಟು ನಿರಂತರ ಸರಿಯಾದ ನಿಖರ ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ನನ್ನ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಹೆಚ್ಚಿನ ವೀಡಿಯೋ ನಿಮಗೆ ಬರ್ತಾ ಇರುತ್ತೆ. ವಿಡಿಯೋಗೊಬ್ಬರು ಪ್ರತಿಯೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮಗೆ 11ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿದ್ದರೆ ಎಸ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಬಿಗ್ ಅಪ್ಡೇಟಿಂಗ್ ಮಾಹಿತಿಯನ್ನು ಹೊರಗಾಕಿದ್ದಾರೆ. ಜನರಲ್ಲಿ ಒಂದು ಸರ್ಕಾರ ಏನು ಘೋಷಣೆ ಮಾಡಿತ್ತು ಗ್ಯಾರಂಟಿ ಯೋಜನೆಗಳ ಸ್ಕೀಮ್ಗಳ ಬಗ್ಗೆ, ಅದನ್ನು ಕೆಲವೊಂದು ರದ್ದಾಗ್ತವೆ, ಅದ್ರ ಬಗ್ಗೆ ಒಂದು ಮಾತುಕತೆ ಆಗ್ತಾ ಇತ್ತು. ಸ್ನೇಹಿತರೆ, ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಖಡಕ್ಕಾಗಿ ಮೀಡಿಯಾದವರಿಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರು ಊಹಾಪೋಹವನ್ನು ಮಾಡುವ ಅವಶ್ಯಕತೆ ಇಲ್ಲ. ಸರ್ಕಾರ ಒಂದು ಎಚ್ಚೆತ್ತುಕೊಂಡಿದೆ. ಯಾಕಂತೇಳಿದ್ರೆ ನಾವು ಗ್ಯಾರಂಟಿ ಯೋಜನೆಯನ್ನು ಖಂಡಿತವಾಗ್ಲೂ ಯಾವುದೇ ಕಾರಣದಿಂದ ನಿಲ್ಲಿಸೋದಿಲ್ಲ. ಯಾಕಂತ ಹೇಳಿದರೆ ಇದೇ ಒಂದು ಜನರಿಗೆ ಹಣವನ್ನು ವರ್ಷ ನಾವು 2,000 ಅನ್ನ ಕೊಟ್ಟಿದ್ದೀವಿ, ಅನ್ನಭಾಗ್ಯವನ್ನು ಕೊಡ್ತೀವಿ. ಇದೇ ಜನಪರ ಒಂದು ಕಾರ್ಯಕ್ರಮವಾಗಿದೆ. ಯಾರು ಇದರಲ್ಲಿ ಸಂದೇಹ ಪಡುವ ಅವಶ್ಯಕತೆ ಇಲ್ಲ. ಯಾರು ಸುಳ್ಳು ಮಾಹಿತಿಯನ್ನು ಹಬ್ಬಿಸುವ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ 11 ಮತ್ತು 11ನೇ ಕಂತನ್ನು ಆಲ್ರೆಡಿ ನಾವು ಈಗ ಬಿಡುಗಡೆ ಮಾಡಿದ್ದೀವಿ ಗೃಹಲಕ್ಷ್ಮಿ. ಹಾಗೆ 12 ಮತ್ತು 13ನೇ ಕಂತಿನ ಬಗ್ಗೆ ಹೊಸ ಅಪ್ಡೇಟ್ ಮಾಹಿತಿಯನ್ನು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊರಹಾಕಿದ್ದಾರೆ. ಆ ಮಾಹಿತಿ ಏನಂತ ಹೇಳಿದ್ರೆ 12 ಮತ್ತು 13ನೇ ಕಂತನ್ನು ಸಹ ಇದೇ ಆಗಸ್ಟ್ 15ನೇ ತಾರೀಕು ಆಗಿದೆ. ಇನ್ನು ಈಗ 25ನೇ ತಾರೀಕು ಒಳಗಡೆ ನಿಮಗೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ. ಯಾವುದೇ ಸಮಸ್ಯೆ ಇದ್ದರೂ ನಿಮಗೆ ಅಪ್ಡೇಟನ್ನು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಹತ್ರ ನೀವು ಭೇಟಿ ಆಗ್ಬೋದು. ಅವರು ಸಹ ನಿಮಗೆ CDPO ಅಧಿಕಾರಿ ಆಗಿರ್ತಾರೆ ತಾಲೂಕು ಮಟ್ಟದ. ಖಂಡಿತವಾಗಿ ನಿಮಗೆ ಅಂಗನವಾಡಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಹತ್ರ ನಿಮಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಏನಾದರೂ ಸಮಸ್ಯೆ ಇದೆ, 11ನೇ ಕಂತು ಬಂದಿಲ್ಲ, ಹಾಗಾದರೆ ಹಿಂದಿನ ಕಂತು ಯಾವುದಾದ್ರು ಪೆಂಡಿಂಗ್ ಇದ್ದರೆ ದಯವಿಟ್ಟು ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂತಲೂ ಸಹ ಹೇಳ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದರೆ 12ನೇ ಕಂತು ಈಗ ಇದೇ ತಿಂಗಳ 25ನೇ ತಾರೀಕು ಒಳಗಡೆ ಬಿಡುಗಡೆ ಮಾಡುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ 2,000 ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗಿರ್ತದೆ. ಆ ಕಾರಣದಿಂದ ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹೊರಗಾಕಿದ್ದಾರೆ ಸ್ನೇಹಿತರೆ. ಇದೇ ರೀತಿಯ ಹೆಚ್ಚಿನ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ತಾ ಇರಿ. ಯಾಕಂತ ಹೇಳಿದ್ರೆ ರೇಷನ್ ಕಾರ್ಡು, ಅನ್ನಭಾಗ್ಯ, ಅಕ್ಕಿ ಹಣ, ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸನ್ನು ನಿಮಗೆ ಇಮಿಡಿಯೇಟ್ ಆಗಿ ನಾನು ತಲುಪಿಸ್ತಾ ಇರ್ತೀನಿ. ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂತ ಹೇಳಿದ್ರೆ ನೀವೊಂದು ಕೊಡುವ ಲೈಕು ಇದೇ ರೀತಿಯ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಹಾಗೆ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡೋ ಮೂಲಕ ನಮಗೊಂದು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.